ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ದೆ. ಅಷ್ಟರಲ್ಲಿ ಹಾಲನ್ನ ತಂದುಕೊಟ್ರು ಅಂತ ಹೇಳಿ ಕಾಯೋದಕ್ಕೆ ಇಡೋಣ ಅಂತ ಹಾಲನ್ನ ಸಹ ಕಾಯೋಕ್ಕಿಟ್ಟು, ಅದಾದಮೇಲೆ ಪಪ್ಪಾಯ ಇತ್ತು, ಅರ್ಧ ತಿಂದ್ಬಿಟ್ಟು ಅರ್ಧ ಹಂಗೆ ಇಟ್ಟಿದ್ವಿ. ಅದು ಮೇಲ್ಗಡೆ ಎಲ್ಲ ಒಂಥರ ಶಕೆಗೂ ಅದಕ್ಕೂ ಒಂಥರ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಬೀಜ ಎಲ್ಲನೂ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲನೂ ತೆಗೆದುಬಿಟ್ಟು ಮತ್ತೆ ನೀಟಾಗಿ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ಏನೂ ಇರಲಿಲ್ಲ ಅಂತ ಹೇಳಿ ಅಡುಗೆ ಮಾಡೋದಕ್ಕೆ ಅಂತ ಬಂದೆ. ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಬಂದೆ. ಬಟ್ ನುಗ್ಗೆಕಾಯಿ ಅರ್ಧ ಸತ್ತೋಗ್ಬಿಟ್ಟಿತ್ತು. ನನ್ನ ಮಗಳೇ ಅರ್ಧ ಸಾಯಿಸ್ಬಿಟ್ಟಿದ್ದಾಳೆ. ಚೆನ್ನಾಗಿರೋದನ್ನ ತಕ್ಕೊಂಡು ಬೇಡದೇ ಇರೋದೆಲ್ಲ ಎಸ್ಬಿಟ್ಟು ಸೊ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಸಾಂಬಾರಿಗೂ ಸಹ ಪ್ರಿಪೇರ್ ಮಾಡಿದೆ. ಇನ್ನು ಪಪ್ಪಾಯ ತಿನ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಸಹ ಮಲಗಿದ್ದವಳು ಎದ್ಲು. ಅವಳದೇ ಒಂದಷ್ಟು ಚಡ್ಡಿಗಳಿತ್ತು ಅಂತ ಮಡಿಸಿಟ್ಟು, ಇನ್ನು ಗೋರಿಕಾಯಿ ಇತ್ತು ಅದನ್ನು ಬಿಡಿಸಿಡೋಣ ಅಂತ ಹೇಳಿ ಬಂದೆ. ಅದು ಸಂಜೆಗೆ ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿ. ಪಲ್ಯಕ್ಕೆ ಅಲ್ವಾ, ಸೊ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೀಸರ್ ತಗೊಂಡು ಕಟ್ ಮಾಡ್ತಾಯಿದ್ದೆ. ಉಗ್ರಲ್ಲಿ ಕೀಳ್ಬೋದು, ಬಟ್ ಉಗುರು ಕಣ್ಣು ನೋವು ಬಂದುಬಿಡುತ್ತೆ ಅಂತ ಹೇಳಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕತ್ರಿಲಿ ನಾನು. ಹಾಗೆ ನನ್ನ ಮಗಳಲ್ಲಿ ಅಡ್ವರ್ಟೈಸ್ ಬರ್ತಿತ್ತು ಅಂತ ನಾನು ನಿಂತ್ಕೊಂಡು ನೋಡ್ತಾ ನಿಂತಿದ್ಲು. ಅದನ್ನೆಲ್ಲನೂ ಕಟ್ ಮಾಡಿ ಎತ್ತಿಟ್ಬಿಟ್ಟು ಜೇಮ್ಸ್ ಇತ್ತು ಒಂದು ಪ್ಯಾಕು, ಅದನ್ನು ಅವಳಿಗೆ ತಿನ್ನಿಸ್ತಾ ನಾನು ಕೂಡ ತಿಂತಾಯಿದ್ದೆ. ಬಟ್ ಎವ್ವಿ ಶೆಕೆ, ಬೆಳಗ್ಗೆನೇ ಎಷ್ಟು ಶೆಕೆ ಆಗುತ್ತೆ ಅಂದರೆ ಇನ್ನು ಮಧ್ಯಾಹ್ನದ ಕೇಳ್ಕೊಬೇಕಾ. ಕರೆಂಟ್ ಅಂತೂ ಈ ಟೈಮಲ್ಲೇ ಜಾಸ್ತಿ ತೆಗಿತಾರೆ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಬೇಯಿಸ್ಕೊಂಡು ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಆ ಗ್ಯಾಪಲ್ಲಿ ಮಾಡ್ಕೊಬಿಡೋಣ ಅಂತ ಮಧ್ಯಾಹ್ನನೇ ಮಾಡಿಕೊಂಡೆ ಇದನ್ನು. ಫೈನಲಿ ಗೋರಿಕಾಯಿ ಪಲ್ಯನೂ ಸಹ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮೀಶೋಯಿಂದ ಕಾಲ್ ಬಂದಿತ್ತು. ನನ್ನ ಮಗಳಿಗೆ ಹಬ್ಬಕ್ಕೆ ಬಟ್ಟೆ ಆರ್ಡರ್ ಮಾಡಿದ್ದೆ ನಾನು. ಸೊ ಅದು ಬಂದಿತ್ತು ಇವತ್ತು, ಹಂಗಾಗಿ ಕಾಲ್ ಮಾಡಿದರು. ಹೋಗಿದ್ದೆ, ಕೆಳಗಡೆ ಹೋಗಿ ಇಸ್ಕೊಂಡು ಬಂದೆ. ಅವಳಿಗೆ ಲಂಗ ಬ್ಲೌಸ್ ಥರ ಕಾಣಿಸ್ಬೇಕು, ಅದು ಆ ಥರದ್ದು ಫ್ರಾಕ್ ಆರ್ಡ್ರ್ ಮಾಡಿದ್ದೆ. ಫ್ರಾಕ್ಸ್ ತುಂಬಾ ಇದೆ, ಬೇರೆ ಏನಾದ್ರು ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಲಂಗ ಬ್ಲೌಸೆಲ್ಲ ಆರ್ಡ್ರ್ ಮಾಡಿದ್ರೆ ಅವ್ರಿಗೆ ಈಗಲೇ ಮೇಂಟೈನ್ ಮಾಡೋಕ್ಕೆ ಬರಲ್ವಲ್ಲ. ಸೊ ಹಂಗಾಗಿ ಇದು ಮುಂದೆ ಆ ಥರ ಡಿಸೈನ್ ಇತ್ತು ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಅಂದರೆ ಮೇಲ್ಗಡೆ ಕ್ವಾಲಿಟಿ ರಫ್ ಇದೆ, ಬಟ್ ಕೆಳಗಡೆದು ಕ್ಲಾತ್ ಇದೆಯಲ್ಲ ವೈಟು, ಅದು ತುಂಬಾ ಸಾಫ್ಟಾಗಿದೆ. ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ನನಗೆ. ಇನ್ನು ಸಂಜೆ ಬಜ್ಜಿ ಮಾಡಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬಜ್ಜಿ ಮಾಡೋಣ ಅಂತ ಫಸ್ಟು ಬಜ್ಜಿಗೆ ಹಿಟ್ಟು ಎಲ್ಲನೂ ನೀಟಾಗಿ ಕಲಸಿಟ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆನೂ ಸಹ ಕಟ್ ಮಾಡಿಕೊಂಡೆ. ಆಲೂಗೆಡ್ಡೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಮಾಡೋಣ ಅಂತ. ತುಂಬ ದಿವಸಗಳೇ ಆಗೋಯ್ತು ನಮ್ಮ ಮನೇಲಿ ಬಜ್ಜಿ ಮಾಡಿ, ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬಜ್ಜಿನ ಬೇಯಿಸ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಚೆಂದ, ಅದು ಕರುಮ್ ಅನ್ಬೇಕಾದ್ರೆ. ಆರೋಗಿ ಮೆತ್ತಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ಅಂಥೇಳಿ ಬಿಸಿ ಬಿಸಿ ಇದ್ದಾಗಲೇ ತಿಂದು, ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಮಾಡಿ ಕೂಡ ನಮ್ಮ ಮನೇಲಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಮಾಡ್ಕೋತಾ ಇದ್ದೆ, ಮಧ್ಯಾಹ್ನನೇ ಪಲ್ಯ ಮಾಡಿಟ್ಟಿದ್ನಲ್ವ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ